ಹಾಯ್ ಹಲೋ ನಮಸ್ತೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಪಟಾಕಿ ಪಟ 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 ಅಂತ ಸಿಡಿತಿದೆ ಅಂತ ನೋಡ್ತಿದ್ದೀರಾ? ಎಸ್, ಹೋದ ವರ್ಷ 17ನೇ ತಾರೀಕು ಮಾರ್ಚ್ ನಮ್ಮ ಅಪ್ಪು ಸರ್ ಬರ್ಡೇ ಆಗಿತ್ತು. ಆ ದಿನ ಒಂದು ಸೆಲೆಬ್ರೇಷನ್ ನಡೀತಿತ್ತು ನೋಡಿ. ಎಲ್ಲರೂ ಅಷ್ಟೇ ಬ್ಯಾಂಡ್ ಬಾರಿಸ್ಕೊಂಡು ಎಲ್ಲರೂ ಬಂದಿದ್ದಿದ್ದು ಬಾಸ್ ಬರ್ಡೇಗೆ. ಸೆಲೆಬ್ರೇಷನ್ ಹೇಗಿತ್ತು ಅಂತ ಹೇಳೋಣ ನೋಡಿ. ಆವತ್ತಿನ ದಿನ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮೂರು ಮುಖಂಡರು, VIP ಆಗಿರ್ಬೋದು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ಅವರು ಮಾತ್ರ ಅಲ್ಲ, ನಮ್ಮೂರಿನ ಹಿರಿಯರು, ಮಕ್ಕಳು, ಪ್ರತಿಯೊಬ್ಬರು ಈ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಭಾಗವಹಿಸಿದ್ರು. ಏನು ಗುರು ಕ್ರೇಜು! ನಮ್ಮ ಅಪ್ಪು ಸರು ಬಲಗೈಯಲ್ಲಿ ಕೊಡೋದು ತನ್ನ ಎಡಗೈಯಲ್ಲಿ ಗೊತ್ತಾಗಲ್ಲ, ಅಂದರೆ ಒಂದು ಕೈಯಲ್ಲಿ ಕೊಡೋದು ಇನ್ನೊಂದು ಕೈಯಲ್ಲಿ ಗೊತ್ತಾಗಲ್ಲ. ಸೊ ಅವ್ರು ಏನೇ ದಾನ ಧರ್ಮ ಮಾಡಿದ್ರು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಸಚ್ ಅ ಗ್ರೇಟ್ ಪರ್ಸನ್, ಸಚ್ ಅ ಗ್ರೇಟ್ ಹ್ಯೂಮನ್. ಅವರೊಬ್ಬರು ಒಂದು ಅದ್ಭುತ ಕಲಾವಿದ. ಸೊ ಅಷ್ಟೇ ಇಲ್ದಿರ ಹೇಳ್ತಾರ ದೊಡ್ಡ ಮನೆ ಹುಡುಗ ಅಂತ ಹೇಳಿ. ದೊಡ್ಡ ಮನೆ ತಕ್ಕ ಹುಡುಗ. ಬಾಸ್, ವಿ ಲವ್ ಯು ಸೋ ಮಚ್. ಅವ್ರನ್ನ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇನ್ಫ್ಯಾಕ್ಟ್ ಎಲ್ಲರ ಮನಸ್ಸಲ್ಲೂ, ಎಲ್ಲ ಹೃದಯದಲ್ಲೂ ಇರ್ತೀರಾ ನೀವು. ಅಲ್ಲಿ ನೋಡಿ ಅವ್ರ ವೆಲ್ಕಮ್ ಹೇಗಿತ್ತು. ಪ್ರತಿಯೊಬ್ಬರು ಬ್ಯಾಂಡ್ ಹೊಡೆಯೋರಾಗಿರ್ಬೋದು, ಅಲ್ಲಿರೋ ಮಕ್ಕಳು ಹೂವಿನ ಅಭಿಷೇಕ ಆಗಿರ್ಬೋದು. ನೋಡಿ, ನಾನು ಹೇಳೋದಿಷ್ಟೇ, ಅವ್ರ ಬರ್ಡೇ ದಿನ ದಯವಿಟ್ಟು ಪ್ರತಿಯೊಬ್ಬರು ಅವ್ರಿಗೆ ದೊಡ್ಡ ದೊಡ್ಡ ಆಡಂಬರ ಸೆಲೆಬ್ರೇಷನ್ ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಬಾಸ್ ಪ್ರತಿಯೊಂದು ಜೀವಕ್ಕೂ ಹೊಟ್ಟೆ ತುಂಬಿಸಿದ್ದಾರೆ. ಅವ್ರ ಮನೆಗೆ ಹೋದಾಗ ಫಸ್ಟು ಅವ್ರ ಮಾತು ಕೇಳೋದು, ಒಂದೇ ಮಾತು ಹೇಳೋದು, ಹೊಟ್ಟೆ ತುಂಬ ತಿನ್ನಿ ಫಸ್ಟು, ಅದಾದಮೇಲೆ ಮಾತಾಡೋಣ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ನಾನು ಶಿವರಾಜ್ ಕುಮಾರ್ ಬಾಸ್ನ ನಾನು ನೋಡಬೇಕಾಗಿದೆ. ಅದೊಂದು ದೊಡ್ಡ ಡ್ರೀಮ್ ಆಗಿದೆ. ಹ್ಯಾವ್ ಟು ಗೋ ಆ್ಯಂಡ್ ಸಿ ಹಿಮ್. ಒಂದೇ ಒಂದು ಸೆಲ್ಫಿ ಬಾಸ್ ಹತ್ರ ತೊಗೋಬೇಕು ಅಂತ ಆಸೆ ಇದೆ. ಇಲ್ಲಿ ನೋಡೋದಾದರೆ ನೋಡಿ, ನಮ್ಮ ದೊಡ್ಡವ್ರಿಗೆಲ್ಲ ಆರತಿ ತೆಗಿತಿದ್ರು ಹೆಣ್ಮಕ್ಳು, ಹಿರಿಯರು. ಅದೊಂದು ಸಂಪ್ರದಾಯ, ಅದೊಂದು ವೆಲ್ಕಮ್ ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ದೊಡ್ಡ 4 ಚೀಲದಲ್ಲಿ ಒಂದು 4 ಅಷ್ಟು ತೆಂಗಿನಕಾಯಿ ತಂದು ಎಲ್ಲರೂ ತೆಂಗಿನಕಾಯಿ ಹೊಡಿತಿದ್ರು. ಬಾಸ್ಗೆ ದೃಷ್ಟಿ ತೆಗಿತಿದ್ರು. ಅಲ್ಲಿ ಅನ್ನದಾನ ನಡೀತಿದೆ. ಏನು ಸೆಲೆಬ್ರೇಷನ್! ಈಸ್ ಅ ಗ್ರೇಟ್ ಪವರ್ ಸ್ಟಾರ್. ಈಸ್ ಅ ಧ್ರುವ ನಕ್ಷತ್ರ ಅಂತಾರಲ್ಲ, ಬಿಗ್ಗೆಸ್ಟ್ ಸ್ಟಾರ್ ಅವರದು. ಅವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಇಲ್ಲ ಕಣ್ರಿ. ಸಚ್ ಅ ಗ್ರೇಟ್ ಹ್ಯೂಮನ್. ಅವ್ರ ಬರ್ಡೇಗೆ ನಾನು ಈ ತಿಂಗಳು ಕಾಯ್ತಾ ಇದ್ದೀನಿ. ನೀವು ವೆಯ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಎಸ್, ನಮ್ಮ ಬಾಸ್ ಬರ್ಡೇ ಬರ್ತಿದೆ, ಸೆಲೆಬ್ರೇಟ್ ಮಾಡಬೇಕು. ಇನ್ನೂ ಏನೂ ಪ್ಲ್ಯಾನ್ ಮಾಡಲಿಲ್ಲ. ವಿ ಲವ್ ಯು ಬಾಸ್. ವಿ ಆರ್ ವೇಟಿಂಗ್ ಫಾರ್ ಯೋರ್ ಬರ್ಡೇ. ಈ ಮನುಷ್ಯ ಹೇಗೆಂದರೆ, ಅವ್ರ ಸ್ಮೈಲ್ ನೋಡಿದ್ರೆ ಕಲ್ಲು ಕೂಡ ಕರಗ್ಬಿಡ್ಬೇಕು. ಅಂಥ ಒಳ್ಳೆ ಕ್ಯೂಟ್ ಸ್ಮೈಲ್ ಇವ್ರದ್ದು. ಏನು ಫ್ಯಾನ್ಸ್ ಇದ್ದಾರೆ ಗೊತ್ತಾ ಇವ್ರಿಗೆ. ನಮ್ಮ ಇಂಡಸ್ಟ್ರಿಯಲ್ಲಿ ವಿ ಆರ್ ನಾಟ್ ಮಿಸ್ಸಿಂಗ್ ಯು ಬಾಸ್. ನಮ್ಮ ಹೃದಯದಲ್ಲಿ ಆಲ್ವೇಸ್ ಇದ್ದೀರಾ ನೀವು, ಅಲ್ವಾ? ನೀವು ಈಗಲೂ ಇದ್ದೀರಾ, ಅಷ್ಟೇ ಗುರು. ಪ್ರತಿಯೊಬ್ಬರು ಮಾರ್ನಿಂಗ್ ಟು ಈವ್ನಿಂಗ್, ಬೆಳಗ್ಗೆಯಿಂದ ಸಂಜೆ ತನಕನೂ ಅಷ್ಟೇ, ಯಾರೂ ಆಯಾಸ ಆಗಲಿಲ್ಲ ಕಣ್ರಿ. ಅಷ್ಟು ಎನರ್ಜಿಟಿಕ್ ಆಗಿ, ಅವ್ರು ಹೆಂಗೆ ಎನರ್ಜಿಟಿಕ್ ಆಗಿದ್ರು ಅವರು ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ರು. ಎಸ್.